ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋ ಯಾಕೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಈ ಒಂದು ಪೊಲೀಸ್ ನೇಮಕಾತಿ ಸೇರಿದಂತೆ ಬೇರೆ ಬೇರೆ ನೇಮಕಾತಿಗಳಿಗೆ ವಯೋಮಿತಿ ಸಡಿಲಿಕೆಗೆ ಸಂಬಂಧಪಟ್ಟಂತೆ ಒಂದು ಕ್ಲಿಯರ್ ಕಟ್ ಮಾಹಿತಿ ಈಗ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗ್ತಕ್ಕಂಥ ಇನ್ಫಾರ್ಮೇಷನ್ಗಳನ್ನು ಫ್ರೀಯಾಗಿ ನಮ್ಮ ಚಾನಲ್ನಲ್ಲಿ ನೀವು ನೋಡ್ಕೊಳ್ತಾ ಹೋಗ್ಬೋದು ಅಂತ ಹೇಳ್ತಾ ನೋಡಿ. ಮೊದಲನೇದಾಗಿ ಸರ್ಕಾರಿ ನೌಕರಿಗೆ 3 ವರ್ಷ ವಯೋಮಿತಿ ಸಡಿಲಿಸಿ ಆದೇಶ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಅಂತ. ಹಾಗಾದರೆ ಯಾವ ಒಂದು ಕೆಟಗರಿಗೆ ಎಷ್ಟು ವರ್ಷ ವಯೋಮಿತಿ ಸಡಿಲಿಕೆ ಮಾಡ್ತಾರೆ ಮತ್ತು 3 ವರ್ಷ ಅಂತ ಅಂದರೆ ಮ್ಯಾಕ್ಸಿಮಮ್ ಎಲ್ಲಿ ತನಕ ಬರುತ್ತೆ? ಈಗ ಇತ್ತೀಚೆಗೆ 2 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿದರು, ಆದರೆ ಈಗ 3 ವರ್ಷ ಮಾಡಿದ್ದಾರೆ. ಹಾಗಾದರೆ ಯಾರ್ಯಾರಿಗೆ ಎಷ್ಟೆಷ್ಟು ಸಿಗುತ್ತೆ? ಪೊಲೀಸ್ ಕಾನ್ಸ್ಟೇಬಲ್ಗೆ 33 ವರ್ಷ ಆಗುತ್ತಾ? ಎಲ್ಲವನ್ನು ಕೂಡ ನಾವು ಈಗ ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಈಗಾಗಲೇ ಹೇಳಿದ್ದೇನೆ, ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ನೋಡಿ, ಮೊದಲನೇದಾಗಿ ಈಗ ಆದೇಶ ಯಾವುದಕ್ಕೆ ಅಂತ ನೋಡೋಣ. ನೋಡಿ, ಇತ್ತೀಚೆಗೆ ಅಕ್ಸಾ ಸಂಘಟನೆ ಸೇರಿದಂತೆ ಬೇರೆ ಬೇರೆ ವಿದ್ಯಾರ್ಥಿಗಳು ಏನು ಸಂಘಟನೆ ಸೇರಿಕೊಂಡು ಏನಪ್ಪ ಮಾಡಿದರು ಅಂತ ಅಂದರೆ ಧಾರವಾಡದಲ್ಲಿ ಇತ್ತೀಚೆಗೆ ಒಂದು ಪ್ರತಿಭಟನೆಯನ್ನು ಅಥವಾ ಹೋರಾಟವನ್ನು ಮಾಡಿದರು. ನಮಗೆ ಏಜ್ ರಿಲ್ಯಾಕ್ಸೇಷನ್ ಮಾಡಿ ಮತ್ತು ಇನ್ನೊಂದು ಬೇಗ ಇಲ್ಲಿ ನೋಟಿಫಿಕೇಷನನ್ನು ಮಾಡಿ ಅಂತ. ಅದು ತಕ್ಷಣ ಎಲ್ಲರಿಗೂ ಕೂಡ ಏನು ಮೇಲೆ ಸರ್ಕಾರಿಯಲ್ಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ಸರ್ಕಾರದವರಿಗೆ ಅಥವಾ ಈಗ ಪ್ರೆಸೆಂಟಾಗಿ ನಡೆಸ್ತಾ ಇರ್ತಕ್ಕಂಥ ಒಂದು ಸರ್ಕಾರದವರಿಗೆ ಈ ಒಂದು ಕಿವಿಗೆ ಬಿದ್ದಿದೆ. ಅದಕ್ಕಾಗಿ ಈಗ ಏನಪ್ಪ ಮಾಡ್ತಿದ್ದಾರೆ ಅಂತ ಅಂದರೆ ಸರ್ಕಾರಿ ನೌಕರಿಗೆ 3 ವರ್ಷ ಇಲ್ಲಿ ವಯೋಮಿತಿ ಸಡಿಲಿಸಿ ಆದೇಶ ಮಾಡಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ರಾಜ್ಯ ಸರ್ಕಾರದ ಎಲ್ಲ ನಾಗರಿಕ ಸೇವಾ ಹುದ್ದೆಗಳ ನೇಮಕಾತಿಯಲ್ಲಿ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಮಾಡಿ ಸರ್ಕಾರ ಇಲ್ಲಿ ಸೋಮವಾರ ಆದೇಶ ಹೊರಡಿಸಿದೆ. ಎಲ್ಲ ಕೆಟಗರಿಯವರಿಗೂ ಕೂಡ ಸೇಮ್, ಬರೀ 3 ವರ್ಷ. ಇಲ್ಲಿ ಎಕ್ಸಾಂಪಲ್ ಯಾವ ರೀತಿ ಬರ್ಬೋದು ಅಂತ ಅಂದರೆ, ಈಗ ಜನರಲ್ ಕೆಟಗರಿಯವರು 27ನೇ ವಯಸ್ಸಿನವರೆಗೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿಗಳನ್ನು ಸಲ್ಲಿಸೋರಿದ್ದರೆ 30 ವರ್ಷ ತನಕ ಸಲ್ಲಿಸ್ಬೋದು. ಅದೇ ಇಲ್ಲಿ SC ಕೆಟಗರಿಯವರು ಈಗ 30 ವರ್ಷ ತನಕ ಅರ್ಜಿಗಳನ್ನು ಸಲ್ಲಿಸುವವರಿದ್ದರೆ 33 ವರ್ಷ ತನಕ ಸಲ್ಲಿಸ್ಬೋದು. ಈ ರೀತಿಯಾಗಿ ನಿಮ್ಮ ಒಂದು ಏನು ಏಜ್ ಲಿಮಿಟ್ ಎಷ್ಟಿದೆ ಅದಾದ ಬಳಿಕ ನೆಕ್ಸ್ಟು ಇಲ್ಲಿ ಎಷ್ಟು ವರ್ಷ ನಿಮಗೆ ಕೊಡ್ತಾರೆ? 3 ವರ್ಷ ಕೊಡ್ತಾರೆ. ನಾರ್ಮಲ್ ಏಜ್ ಲಿಮಿಟ್ ಪ್ಲಸ್ 3 ಇಯರ್ಸ್ ಅಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. 2027 ಡಿಸೆಂಬರ್ ಅಂತ್ಯದವರೆಗೆ ನಡೆಯುವ ಎಲ್ಲ ನೇಮಕಾತಿಗೆ ಈ ಒಂದು ಆದೇಶ ಅನ್ವಯಿಸ್ತದೆ. ಅಂದರೆ ಈಗ ಟೋಟಲ್ ಆಗಿ ಡಿಸೆಂಬರ್ 2027, ಇನ್ನೂ ಕೂಡ 2 ವರ್ಷ 2.5 ವರ್ಷ ಇದೆ, 2 ವರ್ಷ 3 ತಿಂಗಳಿದೆ. ಆವರೆಗೆ ನಡೆತಕ್ಕಂಥ ಎಲ್ಲ ನೇಮಕಾತಿಗಳಿಗೂ ಕೂಡ ಈ ಒಂದು ವಯೋಮಿತಿ ಏನಿದೆ ಇದು ಬರ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳು 5 ವರ್ಷ ವಯೋಮಿತಿ ಸಡಿಲಿಕೆ ಕೋರಿ ಸಲ್ಲಿಸಿದ ಮನವಿ ಈಗ ಪರಿಶೀಲಿಸಿರ್ತಕ್ಕಂಥ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 3 ವರ್ಷಗಳ ಸಡಿಲಿಕೆಗೆ ಅನುಮೋದನೆ ನೀಡಿದ್ದಾರೆ. ಅಂದರೆ ಎಲ್ಲರೂ ಕೂಡ ಇಲ್ಲಿ ಜನಪ್ರತಿನಿಧಿಗಳಾಗಿರ್ಬೋದು, ಈಗ ಏನು ವಿದ್ಯಾರ್ಥಿಗಳ ಒಂದು ಕೋರಿಕೆ ಮೇರೆಗೆ 5 ವರ್ಷದವರೆಗೆ ವಯೋಮಿತಿ ಸಡಿಲಿಕೆ ಮಾಡಿ ಅಂತ ಇಲ್ಲಿ ಕೇಳಿದರು. ಆದರೆ ಈಗ ಏನು ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿ 3 ವರ್ಷ ಇಲ್ಲಿ ಅದನ್ನು ಪರಿಶೀಲನೆ ಮಾಡಿ ಈಗ 3 ವರ್ಷ ಇಲ್ಲಿ ವಯೋಮಿತಿ ಸಡಿಲಿಕೆ ಮಾಡ್ತೇವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದರಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಆದೇಶದಲ್ಲಿ ಪ್ರಕಟ ಮಾಡಿದೆ ಅಂತ. ಈಗ ಏನಪ್ಪ ಅಂತಂದರೆ, ಈಗ ಸೆಲೆಕ್ಷನ್ ಕಮಿಷನ್ ಏನಿರ್ತದೆ ಅದು ಈಗ ಸುಧಾರಣೆ ಅಥವಾ ಆದೇಶವನ್ನು ಈಗ ಪ್ರಕಟ ಮಾಡಿದೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ಸರ್ಕಾರದ ಎಲ್ಲ ನೇಮಕಾತಿಗಳನ್ನು ತಡೆ ಹಿಡಿಯಲಾಗಿತ್ತು. ಹೀಗಾಗಿ ನೇಮಕಾತಿ ಇಲ್ಲದೆ ವಯಸ್ಸು ಮೀರಿ ಹೋಗಿದೆ ಎಂದು ಅಭ್ಯರ್ಥಿಗಳು ಇಲ್ಲಿ ಇತ್ತೀಚೆಗೆ ಅಳಲನ್ನು ಕೂಡ ತೋಡ್ಕೊಂಡಿದ್ದರು. ಅದಕ್ಕಾಗಿ ಇದನ್ನು ಸರ್ಕಾರದಿಂದ ಒಂದು ಆದೇಶವನ್ನು ತೆಗೆದುಕೊಂಡು ಬಂದರೆ 3 ವರ್ಷ ವಯೋಮಿತಿ ಸಡಿಲಿಕೆ ಮಾಡ್ತೇವೆ ಅಂತ. ಓಕೆನಾ? ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತ ಕೇಳಿದರೆ ಆದಷ್ಟು ಬೇಗ ಆಗಬಹುದು. ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿಯವರಿಗೆ ಏನು ರೋಸ್ಟರ್ ಪ್ರಕಾರ ಅವರಿಗೆ ಕೆಟಗರಿ ಸರ್ಟಿಫಿಕೇಟ್ ಸಿಕ್ಕ ನಂತರ ನಿಮಗೆ ತಕ್ಷಣ ಇಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.